ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡುವಂಥ ಒಂದು ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ರಮೇಶ್ ಕುಮಾರ್ ಅವರು ನಾವು ಅಂದ್ಕೊಂಡಷ್ಟು ಸಜ್ಜನ. ರಮೇಶ್ ಕುಮಾರು ಕೂಡ ಹಿಂಗಾಗ್ಬಿಟ್ರೆ ಬೇರೆ ಏನೇನು ಮಾಡೋದು? ಅಷ್ಟರ ಮಟ್ಟಿಗೆ ಸಜ್ಜನತೆ ಅವರಲ್ಲಿ ಇದೆಯಾ? ಈ ಸಜ್ಜನರ ವೇಷದಲ್ಲಿ ಹಾಕೊಂಡು ಕೂತಿರ್ತಕ್ಕಂಥ ಈ ರೀತಿಯ ಮೋಸಗಾರನ್ನ, ವಂಚಕರನ್ನ, ಕಳ್ಳರನ್ನ ಹೆಂಗೆ ನಾವು ನಂಬೋದು? ಸ್ನೇಹಿತರೆ ನಮಸ್ತೆ, ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲೋ ಮಾತಾಡಿ. ರಮೇಶ್ ಕುಮಾರ್, ಕೋಲಾರದ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್, ಕಾಂಗ್ರೆಸ್ನ ಭಾಳ ದೊಡ್ಡ ಮುತ್ಸದಿ ರಾಜಕಾರಣಿ ಅಂತ ಕರೆಸ್ಕೊಳ್ಳುವಂಥ ರಮೇಶ್ ಕುಮಾರ್ ಈಗ ಭಾಳ ವಿವಾದದ ಕೇಂದ್ರ ಬಿಂದು ಆಗಿದ್ದಾರೆ. ಯಾವ ಮಟ್ಟದ ವಿವಾದ ಅಂತಂದರೆ 60 ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿರ್ತಕ್ಕಂಥ ಆರೋಪ ಅವ್ರ ಮೇಲಿದೆ. ಎಂಥ ದೊಡ್ಡ ಆರೋಪ ಅದು, ಎಂಥ ವ್ಯಕ್ತಿ ಮೇಲೆ? ರಮೇಶ್ ಕುಮಾರ್ ಹೇಳಿ ಕೇಳಿ ಈ ನಾಡು ಕಂಡಂಥ ಭಾಳ ಸಜ್ಜನ ರಾಜಕಾರಣಿ ಅಂತ ಕರೆಸ್ಕೊಂಡಂಥವ್ರು. ಸಜ್ಜನ ಅಂತಕ್ಕಂಥ ಈ ಪದ ಇದೆಯಲ್ಲ, ಆ ಪದಕ್ಕೆ ಭಾಳ ದೊಡ್ಡ ಅರ್ಥ ಇದೆ ಈಗಿನ ರಾಜಕಾರಣದಲ್ಲಿ. ಈಗ ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಸಜ್ಜನ ಅಂತ ಕರೆಯೋಕ್ಕಾಗಲ್ಲ. ಕರೆತಕ್ಕಂಥ ಕೆಲವು ವ್ಯಕ್ತಿಗಳಲ್ಲಿ ಈ ರಮೇಶ್ ಕುಮಾರ್ ಕೂಡ ಒಬ್ಬರು. ಅಂತಹ ರಮೇಶ್ ಕುಮಾರ್ ಅವರೀಗ ಭೂ ಒತ್ತುವರಿ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಭೂ ಒತ್ತುವರಿ ವಿವಾದವನ್ನು ಯಾವ ರೀತಿ ಬಗೆಹರಿಸ್ಕೊಂತಾರೆ, ಅದು ನಿಜಕ್ಕೂ ಭೂ ಒತ್ತುವರಿ ಆಗಿದೆಯಾ? ರಮೇಶ್ ಕುಮಾರ್ ಅವರು ನಿಜಕ್ಕೂ ಕೂಡ ಆ ರೀತಿ ಮಾಡಿದಾರ? ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಮೊದಲನೇದಾಗಿ ಈ ಕೇಸ್ ಆಗಿದ್ದೇ 2006ನೇ ಇಸ್ವಿಯಲ್ಲಿ. ಅರಣ್ಯ ಇಲಾಖೆ ರಮೇಶ್ ಕುಮಾರ್ ಅವರು ಭೂ ಒತ್ತುವರಿ ಮಾಡಿದ್ದಾರೆ, ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೇಸ್ ದಾಖಲು ಮಾಡ್ಕೊಂಡಿದ್ದು 2006ನೇ ಇಸ್ವಿಯಲ್ಲಿ. 2006ನೇ ಇಸ್ವಿಯಲ್ಲಿ ದಾಖಲು ಮಾಡಿದಾಗ ಇದುವರೆಗೂ ಕೂಡ ಯಾವ ಅಪ್ಡೇಟ್ಸ್ ಕೂಡ ಇತ್ತಿಲ್ಲ. ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಕುಮಾರಸ್ವಾಮಿ ಸೇರಿದಂತೆ ಸುಮಾರು ಜನ ರಮೇಶ್ ಕುಮಾರ್ ನೀವೇನು ಸಾಚ ಅಲ್ಲ ಸುಮ್ಮನೆದಪ್ಪ ಅನ್ನೋ ರೀತಿಯಲ್ಲಿ ಮಾತಾಡಿದ್ದನ್ನು ನೋಡಿದ್ದೀವಿ. ಅದಕ್ಕೆ ತಕ್ಕಂತೆ ರಮೇಶ್ ಕುಮಾರ್ ಅವರು ಕೂಡ ತಮ್ಮದೇ ಆದ ಸಜ್ಜನ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಬರ್ತಾಯಿದ್ರು. ನಮಗೆ ಸಾಕಷ್ಟು ಬೆಂಬಲ ಇದೆ, ನಮಗೆ ಉಳುವನೆ ಹೊಲದಡಿಯಲ್ಲಿ ನಮಗೆ ಭೂಮಿ ಬಂದಿದೆ, ನಾವು ಅದ್ರ ಮುಖಾಂತರ ಹೋಗ್ತಾ ಇದ್ದೀವಿ, ನಮ್ಮನ್ನು ಒಂದು ಕೂದಲು ಕೂಡ ಕುಗ್ಸೋಕ್ಕಾಗಲ್ಲ, ಒಂದೇ ಒಂದು ಗುಲ್ಗಂಜಿಯಷ್ಟು ದೋಷವನ್ನು ಕೂಡ ನಮ್ಮಲ್ಲಿ ಹುಡುಕೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ನನ್ನ ಸಜ್ಜನ ಅಂತೇಳಿ ರಮೇಶ್ ಕುಮಾರ್ ಕೂಡ ಹೇಳಿದ್ದಾಗೋಯ್ತು. ಆದರೆ ಮೊನ್ನೆ ಕೋರ್ಟ್ ಆದೇಶ ಏನು ಕೊಟ್ಟಿದೆ, ನಿನ್ನ 60 ಎಕರೆ ಜಾಗ ಇದೆಯಲ್ಲ, 60 ಎಕರೆ ಜಾಗವನ್ನು ಅರಣ್ಯ ಇಲಾಖೆ ತನ್ನ ಸುಪರ್ದಿಗೆ ಕೊಟ್ಬಿಡಪ್ಪ, ಅರಣ್ಯ ಇಲಾಖೆ ವಹಿಸ್ಕೋಬೇಕನ್ನ 30 ದಿವಸದೊತ್ತಿಗೆ ಆ 60 ಎಕರೆ ಜಾಗ ರಮೇಶ್ ಕುಮಾರ್ ಹೆಸರಲ್ಲಿ ಇರ್ತಕ್ಕಂಥ 60 ಎಕರೆ ಜಾಗ ಇದೆಯಲ್ಲ, ಆ ಜಾಗ ಅರಣ್ಯ ಇಲಾಖೆ ತನ್ನ ಸುಪರ್ದಿಗೆ ತಗೊಬೇಕು ಅಂತೇಳಿ ಕೋರ್ಟ್ ಆದೇಶ ಕೊಟ್ಟಾಯಿತು. ಸುಮ್ಮನೆ ಕೋರ್ಟ್ ಆದೇಶ ಕೊಟ್ಟಿರಲ್ಲ ಅಲ್ವಾ, ಅದಕ್ಕೆ ಅದರದೇ ಆದ ದಾಖಲಾತಿಗಳಿರ್ತವೆ. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ರಮೇಶ್ ಕುಮಾರ್ ಅವರು ನಾವು ಅಂದ್ಕೊಂಡಷ್ಟು ಸಜ್ಜನ. ರಮೇಶ್ ಕುಮಾರು ಕೂಡ ಹಿಂಗಾಗ್ಬಿಟ್ರೆ ಬೇರೆ ಏನೇನು ಮಾಡೋದು? ಹಂಗಂತ ಹೇಳಿ ರಮೇಶ್ ಕುಮಾರ್ ಅವ್ರ ಬಗ್ಗೆ ಕಂಪ್ಲೀಟಾಗಿ ಸಜ್ಜನ ಅಂತ ಒಪ್ಕೊಳಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಆರೋಪ ಬಂತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅವರು ಸ್ಪೀಕರ್ ಆಗಿದ್ದಾಗಲೇ ಸ್ಪೀಕರ್ ಅನ್ನುವ ಘನತೆ ಇರತಕ್ಕಂಥ ಸ್ಪೇಸಲ್ಲಿ ಕೂತ್ಕೊಂಡು, ಸ್ಟೇಜಲ್ಲಿ ಕೂತ್ಕೊಂಡು, ಆ ಚೇರಲ್ಲಿ ಕೂತ್ಕೊಂಡು ಮಾತನಾಡಿದ ಕೆಲವು ಮಾತುಗಳೇನಿದ್ದಾವೆ, ಆ ಮಾತುಗಳನ್ನ ಕೇಳಿದ್ರೆ ಇವತ್ತಿಗೂ ಕೂಡ ಮೈ ಉರಿತದೆ. ಹೆಣ್ಣುಮಕ್ಳು ವಿಚಾರ ಬಂದಾಗ ನಿಮ್ಮ ಕೈಲಿ ಯಾವುದಾದ್ರು ಒತ್ತಾಯ ಬಲಾತ್ಕಾರ ಮಾಡೋಕ್ಕೆ ಬಂದರೆ ನಿಮ್ಮ ಕೈಲಿ ವಿರೋಧಿಸೋಕ್ಕಾಗಲಿಲ್ಲ ಅಂತ ಎಂಜಾಯ್ ಮಾಡ್ಬಿಟ್ರಮ್ಮ ಅಂತ ಹೇಳಿದಂಥ ವ್ಯಕ್ತಿ ಹೆಂಗಿದೆ ಸಜ್ಜನ ಆಗ್ತದೆ ಈ ಥರ ವ್ಯಕ್ತಿ? ಹೆಣ್ಣುಮಕ್ಳ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡುವಂಥ ಒಂದು ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ರಮೇಶ್ ಕುಮಾರ್. ಅದಷ್ಟೇ ಅಲ್ಲ, ಇವೆಲ್ಲ ಒಂದು ಸರಿ ನೋಡಿದ್ರೆ ಇವೆಲ್ಲ ಸುಮ್ಮನೆ ಬೂಟಾಟಿಕೆಯ ಮಾತುಗಳು ಅಂತ ಅನಿಸುತ್ತೆ. ನಾನು ಸಜ್ಜನ, ತುಂಬ ನೀತಿ ಕಥೆಗಳನ್ನು ಹೇಳೋದು, ಮೋಟಿವೇಶನ್ ಸ್ಪೀಚ್ಗಳ ಥರ ಮಾತಾಡೋದು, ಆಮೇಲೆ ಈ ಊರಲ್ಲಿ ಕೂತ್ಕೊಂಡು ಅದು ಆ ಥರ ಇದು ಈ ಥರ ಅಂತ ಮಾತಾಡ್ತಾರಲ್ಲ, ಆ ರೀತಿ ಮಾತಾಡ್ತಾ ಹೋಗೋದು. ಆದರೆ ಮೂಲದಲ್ಲಿ ನಾನು ಒಬ್ಬ ರಾಜಕಾರಣಿ, ನಾನು ಎಲೆಕ್ಷನ್ ಫೇಸ್ ಮಾಡ್ತೀನಿ, ನಾನು ಎಲೆಕ್ಷನಲ್ಲಿ ಎಂಡ ಹಂಚ್ತೀನಿ, ನಾನು ದುಡ್ಡು ಹಂಚ್ತೀನಿ ಅನ್ನೋದೆಲ್ಲ ಇದು ಮುನ್ನೆಲೆಗೆ ತರದೇ ಇಲ್ಲ ಯಾವತ್ತು. ಪ್ರಾಮಾಣಿಕವಾಗಿ ಹೇಳಿ, ಯಾರೇ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಿಂತಹ ಯಾವುದೇ ಅಭ್ಯರ್ಥಿ ಹೆಂಡವನ್ನು ಹಂಚದೆ ಗೆದ್ದಿದ್ದ ಇತಿಹಾಸ ಇದೆಯಾ ಎಲ್ಲರೂ? ಖಂಡಿತವಾಗಿಯೂ ಇಲ್ಲ. ಯಾವುದೇ ಗೆದ್ದಿದ್ದು ಕೂಡ ಅವ್ರ ಹಿಂದ್ಗಡೆ ಹಣ, ಹೆಂಡ ಇವೆಲ್ಲ ಕೆಲಸ ಮಾಡಿರ್ತವೆ. ಅಂಥದ್ರಲ್ಲಿ ರಮೇಶ್ ಕುಮಾರ್ ಅವರು ಹಣ, ಹೆಂಡ ಹಂಚತೆ ಬಂದ್ಬಿಟ್ರ? ಅಷ್ಟರ ಮಟ್ಟಿಗೆ ಸಜ್ಜನತೆ ಅವರಲ್ಲಿ ಇದೆಯಾ? ಆಯಿತು, ಒಂದು ವೇಳೆ ಇಡೀ ದೇಶದಲ್ಲಿ ನಡೀಬೇಕಾದ್ರೆ ಇವ್ರದ್ದೇನು ಮಹಾ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು ಕೂಡ ಅದಾದ ನಂತರ ಅದನ್ನು ಈ ತ್ಯಾಪೆ ಹೆಚ್ಚ ಕಾರ್ಯಕ್ರಮ ಇದೆಯಲ್ಲ, ನಾನೇನು ಮಾಡಿಲ್ಲ ಭಾಳ ಸಜ್ಜನ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಇದು ಭಾಳ ಅಪಾಯಕಾರಿ. ಯಾಕೆಂತಂದರೆ ಕಳ್ಳನ ತೀರಾದವ್ನು ಕಳ್ಳ ಅಂತ ಒಪ್ಕೊಂತಾರಲ್ಲ, ಅವ್ರದ್ದು ಹೆಂಗೋ ನಂಬಿಡ್ಬೋದು. ಆದರೆ ಈ ಸಜ್ಜನರ ವೇಷದಲ್ಲಿ ಹಾಕೊಂಡು ಕೂತಿರ್ತಕ್ಕಂಥ ಈ ರೀತಿಯ ಮೋಸಗಾರನ್ನ, ವಂಚಕರನ್ನ, ಕಳ್ಳರನ್ನ ಹೆಂಗೆ ನಾವು ನಂಬೋದು? ಮನಸ್ಸಿಗೆ ತುಂಬ ಆಘಾತ ಆಗಿಬಿಡುತ್ತೆ. ಯಾಕೆಂತಂದರೆ ರಮೇಶ್ ಕುಮಾರ್ ಇದ್ದಿದ್ರಲ್ಲಿ ಪರವಾಗಿಲ್ಲಪ್ಪ ಅನ್ನೋ ಒಂದು ರಾಜಕಾರಣಿ. ಆಯಿತು, ಅದೆಲ್ಲ ಇರಲಿ, ಇದು ವಿವರಣೆ ಹೋಗೋಣಂತೆ. ಎಲ್ಲಿಗೆ ವಿವರಣೆ ಅಂತಂದರೆ, ಎಲ್ಲಿ ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೊಸ ಹುಗ್ಗ ಅನ್ನೋ ಒಂದು ಗ್ರಾಮ, ಆ ಗ್ರಾಮದ ಸರ್ವೆ ನಂಬರು 1 ಮತ್ತು 2ರಲ್ಲಿ 60.23 ಗುಂಟೆ, 60 ಎಕರೆ 23 ಗುಂಟೆ ಜಾಗವನ್ನು ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲಿಗೆ ಬಂದು ನಿಂತ್ಕೊಂಡ್ರು ರಮೇಶ್ ಕುಮಾರ್. ಆದರೆ ಒಂದು ಇಲ್ಲಿ ಆಶ್ಚರ್ಯ ಏನು ಅಂತಂದರೆ, ರಮೇಶ್ ಕುಮಾರ್ ಅವರು ಎಲೆಕ್ಷನ್ ನಿಂತಾಗ ಅವರು ಡಿಕ್ಲೇರ್ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿ ಎಷ್ಟು? ಅದೇ ಆಶ್ಚರ್ಯ ಆಗಿದ್ದು. 60 ಎಕರೆ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಇವರಿಗೆ ಒರಿಜಿನಲ್ ಜಾಗ ಎಷ್ಟಿದೆ? ಒತ್ತುವರಿನೇ 60 ಎಕರೆ ಐತೆ ಅಂತಂದರೆ ಇನ್ನು ಉಳಿದ ಜಾಗ, ಅವ್ರದ್ದು ಹಕ್ಕಿನ ಜಾಗ ಜಾಸ್ತಿ ಇರಬೇಕಲ್ಲ ಅಂತ ಹುಡುಕಿದ್ರೆ ಅವ್ರ ಆಸ್ತಿ ಘೋಷಣೆ ಮಾಡ್ಕೊಂಡಿರೋದು ಎಷ್ಟು? ಅವ್ರ ಆಸ್ತಿ ಘೋಷಣೆ ಮಾಡ್ಕೊಂಡಿರೋದು
ಅದೇ ಗ್ರಾಮದ ಹೊಸ ಉಡ್ಯ ಗ್ರಾಮದ ಸರ್ವೆ ನಂಬರು 2/13, 2/16B, 2/20B, 2/21 ಅಷ್ಟರಲ್ಲಿ ಇವರಿಗಿರ್ತಕ್ಕಂಥ ಭೂಮಿ 57 ಎಕರೆ 25 ಗುಂಟೆ. 57 ಎಕರೆ 25 ಗುಂಟೆ ಇವರು ಸ್ವಯಂ ಘೋಷಣೆ ಮಾಡ್ಕೊಂತಾರೆ. ಅದು ಒತ್ತುವರಿ ಆರೋಪ ಇರತಕ್ಕಂಥದ್ದು 60 ಎಕರೆ. ಒತ್ತುವರಿ ಮಾಡ್ಕೊಂಡಿರೋದೇ ಜಾಸ್ತಿ, ಇವ್ರ ಹತ್ರ ಘೋಷಣೆ ಮಾಡ್ಕೊಂಡಿರೋದೇ ಕಡಿಮೆ. 57 ಎಕರೆ ಇವ್ರ ಹತ್ರ ಜಾಗ ಘೋಷಣೆ ಮಾಡ್ಕೊಂಡವ್ರೆ, ಒತ್ತುವರಿ ಇರತಕ್ಕಂಥದ್ದು 60 ಎಕರೆ. ಇದು ಯಾವ ಥರದ ಲಾಜಿಕ್ಕು ನಮಗಂತೂ ಅರ್ಥ ಆಗ್ತಿಲ್ಲ. ಇದ್ರ ಬಗ್ಗೆ ಗಂಭೀರವಾದ ತನಿಖೆ ನಡೀಬೇಕಾಗತ್ತೆ. ಯಾಕೆಂದ್ರೆ ಈ ಥರದ ಆಟಗಳಿದಾವಲ್ಲ, ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ನಾವು ಮಾಡ್ತೀವಿ ಅನ್ನೋ ಒಂದು ಹುಮ್ಮಸ್ ಇದೆಯಲ್ಲ. ನೋಡಪ್ಪ, ನಾನು ರಮೇಶ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಅದೊಂದು ಜಾಗದೊಂದು ಫೈಲ್ ಬರುತ್ತೆ ನೋಡಪ್ಪ ಅಂತ ಹೇಳೋದು ರಮೇಶ್ ಕುಮಾರ್ ಅವ್ರಿಗೆ ಎಷ್ಟೊತ್ತು ಬೇಕು. ಅದರಲ್ಲೂ ಕೂಡ ನಾವೇನು ಆ ಥರದ ಜನ ಅಲ್ಲಪ್ಪ, ನೀವು ಸ್ವಲ್ಪ ನೋಡಿ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಸ್ಪೀಕರ್ ಸ್ಥಾನದಲ್ಲೋ, ಮಂತ್ರಿ ಸ್ಥಾನದಲ್ಲೋ, ಅಥವಾ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲೋ, ಅಥವಾ ಆಡಳಿತ ಪಕ್ಷದ ಪ್ರಭಾವಿ ಸ್ಥಾನದಲ್ಲೋ ಕೂತ್ಕೊಂಡು ಹೇಳಿದಾಗ ಕಂದಾಯ ಇಲಾಖೆ, ಸರ್ವೆ ಇಲಾಖೆ, ಅರಣ್ಯ ಇಲಾಖೆ ಮುಂತಾದ ಇಲಾಖೆಗಳು ಏನು ತಾನೇ ಮಾಡೋಕ್ಕಾಗತ್ತೆ. ಆದರೆ ಇಲಾಖೆ ಗಟ್ಟಿತನದಿಂದ 2006ನೇ ಇಸ್ವಿಯಲ್ಲಿ ಕೇಸ್ ಆಗಿದ್ದಿದೆಯಲ್ಲ, ಅದು ಭಾಳ ಮಹತ್ವವಾದ ವಿಚಾರ. ಅರಣ್ಯ ಇಲಾಖೆ ಭಾಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ಕಡೆ ಕಾಡಾನೆ ಹಾವಳಿ, ಒಂದು ಕಡೆ ಚಿರತೆ ಹಾವಳಿ, ಇನ್ನೊಂದು ಕಡೆ ಇನ್ನೊಂದೇನೋ ಹಾವಳಿ, ಎತ್ತಿನೊಳ ಪ್ರಾಜೆಕ್ಟ್ನಂತೆ ಸೇರಿದಂತೆ ಹಲವಾರು ಪ್ರಾಜೆಕ್ಟ್ಗಳಿಗೆ ಜಾಗವನ್ನು ಕೊಟ್ಟು ತನ್ನ ಜಾಗವನ್ನು ಉಳಿಸ್ಕೊಬೇಕು. ಅದರ ಮೇಲೆ ಒತ್ತಡದ ಮೇಲೆ ಒತ್ತಡ. ಆದರೆ ಅದರ ನಡುವೆ ಕೂಡ ಅರಣ್ಯ ಇಲಾಖೆ ರಮೇಶ್ ಕುಮಾರ್ ಅವರನ್ನು ಬಿಡದೇ ಕೇಸ್ ಆಗಿದೆ ಅಂತಕ್ಕಂಥದ್ದೇ ಭಾಳ ಸಮಾಧಾನಕರವಾದ ವಿಚಾರ. 2006ನೇ ಇಸ್ವಿಯಲ್ಲಿ ರಮೇಶ್ ಕುಮಾರ್ ಅವ್ರ ಮೇಲೆ ಏನಾದರೂ ಕೇಸ್ ಹಾಕದೇ ಹೋಗಿದ್ರೆ, ಈ ಥರದ ಎಷ್ಟೋ ಜನರ ಮೇಲೆ ಕೇಸ್ ಹಾಕದೆ ಬಿಟ್ಟಿದೆ ಅರಣ್ಯ ಇಲಾಖೆ. ನಮ್ಮ ಹಾಸನದಲ್ಲೂ, ಚಿಕ್ಕಮಂಗ್ಳೂರಲ್ಲೂ, ಜಾರ್ಜ್ ಅವ್ರದ್ದು ಎಷ್ಟಿದೆ ಚಿಕ್ಕಮಂಗ್ಳೂರಲ್ಲಿ, ಯಾವ ಥರ ತನಿಖೆ ಆಗಿದೆಯಾ? ಯಾವತ್ತೂ ತನಿಖೆ ಆಗಿಲ್ಲ. ಸಕಲೇಶ್ಪುರದಲ್ಲಿ ಯಾವ ರಾಜಕಾರಣದ ಎಷ್ಟೆಷ್ಟು ಭೂಮಿ ಇದೆ, ತನಿಖೆ ಆಗಿದೆಯಾ? ಕೇಸ್ ಕೂಡ ಆಗಿಲ್ಲ. ಅಟ್ಲೀಸ್ಟ್ ರಮೇಶ್ ಕುಮಾರ್ ಅವ್ರ ಮೇಲೆ 2006ನೇ ಇಸ್ವಿಯಲ್ಲಿ ಯಾವ ಪುಣ್ಯಾತ್ಮ ಕೇಸ್ ಹಾಕಿದ ಅರಣ್ಯ ಇಲಾಖೆ ವತಿಯಿಂದ. ಆ ಕಾರಣಕ್ಕೋಸ್ಕರ ಅರಣ್ಯ ಇಲಾಖೆಯನ್ನು ಯಾವತ್ತೋ ಒಂದೊಂದು ಸಂದರ್ಭದಲ್ಲಿ ಅಭಿನಂದಿಸಬೇಕಂತ ಒಂದು ಸಮಯ ಬರುತ್ತೆ. ಇವಾಗ ಆ ಸಂದರ್ಭ ಬಂದಿದೆ. 2006ನೇ ಇಸ್ವಿಯಲ್ಲಿ ಅದು ಯಾವ ಅಧಿಕಾರಿ ಇದ್ದು ಈ ಕೇಸ್ನ ದಾಖಲು ಮಾಡೋದು, ಆ ಅಧಿಕಾರಿಗೆ ನಿಜಕ್ಕೂ ಕೂಡ ಸಲ್ಯೂಟ್ ಹೇಳಲೇಬೇಕು. ಇಲ್ಲ ಅಂತಂದರೆ ಈ ಸಜ್ಜನ ರಾಜಕಾರಣಿಯ ಬಂಡವಾಳ ಆಚೆ ಕಡೆ ಬರೋದು ಕಷ್ಟ ಆಗ್ತಿತ್ತು. ಹಂಗಂತೇಳಿ ಈಗಾಗಲೇ ರಮೇಶ್ ಕುಮಾರ್ ಅವ್ರ ಭೂಮಿನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದ್ರೋಹ ಮಾಡಿಬಿಟ್ಟಿದ್ದಾರೆ, ವಂಚನೆ ಮಾಡಿಬಿಟ್ಟಿದ್ದಾರೆ ಅಂತ ನೇರ ಹೇಳೋಕ್ಕಾಗಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಕೋರ್ಟ್ ಆದೇಶವನ್ನು ನೋಡಿದ್ರೆ ಭೂಮಿಯನ್ನು ನಿನ್ನ ಸುಪರ್ತಿಗೆ ನೀನು ತಗೊಳಪ್ಪ ಅಂತ ಅರಣ್ಯ ಇಲಾಖೆಗೆ ಹೇಳಿದೆ ಅಂತ ಅರ್ಥ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ಹಂಗಂತೇಳಿ ಇವ್ರಿಗೆ 60 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವ್ರ ಮೂಲ ಇರೋದೇ 57 ಎಕರೆ. ಅದರಲ್ಲಿ ಮಧ್ಯೆ ಅವ್ರ ಸೊಸೆಗೆ 4 ಎಕರೆ ದಾನ ಬೇರೆ ಕೊಡ್ತಾರೆ. ಆಮೇಲೆ ಆ ಥರದ ಲಿಟಿಗೇಷನ್ ಇರ್ತಕ್ಕಂಥ ಲ್ಯಾಂಡನ್ನು ತಗೊಂಡೋಗಿ ಬ್ಯಾಂಕಲ್ಲಿಟ್ಟು ಲೋನ್ ತಗೊಂತಾರೆ. ರಮೇಶ್ ಕುಮಾರ್ ಅವ್ರು ಕೇಳೋದು ಯಾವ ಬ್ಯಾಂಕ್ ಲೋನ್ ಕೊಡಲ್ಲ ಅಂತ ಹೇಳ್ತಾರೆ. ಅದು ನಿಮ್ಮಂಥರ ಆದರೆ ಯಾವ ಲೋನ್ ಇಲ್ಲ ಹೋಗಪ್ಪ ಅಂತಾರೆ. ಅದೇ ರಮೇಶ್ ಕುಮಾರ್ ಕೇಳಿದ್ರೆ ಲೋನ್ ಇಲ್ಲ ಅಂತ ಹೇಳ್ತಾರೆ. ಅಂತ ಲಿಟಿಗೇಷನ್ ಲ್ಯಾಂಡ್ ಮೇಲೆ ಲೋನ್ ಬೇರೆ ತೆಗೆದಿದ್ದಾರೆ. ಅರಣ್ಯ ಇಲಾಖೆ ಭೂಮಿ ತಂದುಬಿಟ್ಟು ತಗೊಂಡಾಗ 4 ಎಕರೆ ತಗೊಳವ ಅಂತ ಹೇಳ್ಬಿಟ್ಟು ಸೊಸೆ ಕೊಟ್ಟವ್ರೆ. ಈ ಥರದ್ದೆಲ್ಲ ಆಗಿರುವಾಗ ಎಷ್ಟು ಉಡಾಫೆ ತಂದಿದೆ, ಎಷ್ಟು ಪಾಳೆಗಾರಿಕೆ ಮನಸ್ಥಿತಿ ಇರ್ಬೋದು. ಒಂದೊಂದ್ಸತಿ ರಮೇಶ್ ಕುಮಾರ್ ಮಾತಾಡಬೇಕಾದ್ರೆ ಅವ್ರ ಸಜ್ಜನಿಕೆ ಹಿಂದ್ಗಡೆ ನಮಗೆ ಕಾಣಿಸ್ತಾ ಇದ್ದಿದ್ದು ನಿಜಕ್ಕೂ ಕೂಡ ಪಾಳೆಗಾರಿಕೆನೇ. ಆ ಪಾಳೆಗಾರಿಕೆ ಮನಸ್ಥಿತಿಯಿಂದ ಈಗ ರಮೇಶ್ ಕುಮಾರ್ ಅವರು ಸಜ್ಜನರಿಂದ ಈಗ ಇಲ್ಲಿಗೆ ಬಂದು ತಲುಪಿದ್ದಾರೆ ಅಂತ ರಮೇಶ್ ಕುಮಾರ್ ಅವರು ಮುಂದೆ ಯಾವ ರೀತಿ ತಮ್ಮ ಸಜ್ಜನತೆಯ ಮೂಲಕ ಇದನ್ನು ಸಫಾಯಿ ಕೊಡ್ತಾರೆ, ಅಂದರೆ ಏನು ನಮಗೆ ತಪ್ಪು ಮಾಡಿಲ್ಲ ಅಂತ ಯಾವ ರೀತಿ ಅವರು ಅದನ್ನು ಸಾಬೀತು ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಿದೆ. ಧನ್ಯವಾದಗಳು.